ವೀಕ್ಷಕ ಮಿತ್ರರೇ ನಮಸ್ಕಾರ. ಈ ವಿಡಿಯೋದಲ್ಲಿ NS 125cc ಬೈಕ್ನ ಮಾರಾಟಕ್ಕೆ ತಂದೇನೆ. ಒಳ್ಳೆ ಬೆಲೆಗೆ ಒಳ್ಳೆ ಮಾಡೆಲ್ ಗಾಡಿ ಮಾರಾಟಕ್ಕಿದೆ. ಬನ್ನಿ ವೀಕ್ಷಕರೇ, ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ, ಓನರ್ ನಂಬರ್ ಕೊಡ್ತೀನಿ. ವಿಡಿಯೋನ ದಯವಿಟ್ಟು ಕೊನೆಯವರೆಗೂ ನೋಡಿ. ಇನ್ನೊಂದು, ನಿಮ್ದೇನಾದರೂ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಗಾಡಿ ಮಾರಾಟಕ್ಕಿದ್ರೆ ಈ ತರ ಫುಲ್ ಗಾಡಿ ಫೋಟೋಸು 4 ಸೈಡ್ ಇಂದನೂ ಈ ನಂಬರ್ಗೆ ವಾಟ್ಸಾಪ್ಗೆ ಫೋಟೋಸ್ ಕಳಿಸ್ಕೊಡಿ. ಫೋಟೋಸ್ ಕಳಿಸ್ಕೊಟ್ರೆ ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತೆ ಇನ್ಸ್ಟಾ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಇದು ಗಾಡಿ ಓನರ್ದಲ್ಲ, ಯೂಟ್ಯೂಬರ್ ನಂಬರು. ಓನರ್ ನಂಬರು ವಿಡಿಯೋ ಕೊನೆಯಲ್ಲಿ ಕೊಡ್ತೇನೆ. ಇದೇನಿದ್ರು ಜಸ್ಟ್ ಗಾಡಿನ ಮಾರಾಟ ಮಾಡೋರಿಗೆ ಮಾತ್ರ. ಇನ್ನು ಗಾಡಿ ಮಾಹಿತಿ ಬಂದ್ರೆ, ಇದು ಬಜಾಜ್ ಕಂಪನಿಯ ಪಲ್ಸರ್ NS 125 ಅಂತ 125cc ಗಾಡಿ ಬರುತ್ತೆ. ಈ ಗಾಡಿದು ಮಾಡಲು 2023 ಇದೆ. 2023 ಮಾಡಲು ಸಿಂಗಲ್ ಓನರ್ ಗಾಡಿ ಮಾರಾಟಕ್ಕಿದೆ. ತಗೊಳ್ಳೋರು ಎರಡನೇ ಓನರ್ ಆಗ್ತೀರಾ. ಇನ್ನು ಗಾಡಿದು ಮೀಟರ್ ನೋಡ್ತಿರ್ಬೋದು, 33,576 ಕಿಲೋಮೀಟರ್ ಗಾಡಿ ಇಲ್ಲಿವರೆಗೂ ರನ್ ಆಗಿದೆ. 33,000 ಕಿಲೋಮೀಟರ್ ರನ್ ಆಗಿರುವಂತ ಗಾಡಿ ಇದು. ಇನ್ನು ಡಾಕ್ಯುಮೆಂಟ್ಸ್ ಯಾವುದು ತೊಂದರೆ ಇಲ್ಲ ಗಾಡಿಗೆ. ಡಾಕ್ಯುಮೆಂಟ್ಸು, ಇನ್ಶೂರೆನ್ಸು ಎಲ್ಲಾನು ರನ್ನಿಂಗ್ ಅಲ್ಲಿದೆ. ಗಾಡಿ ತಗೊಳ್ಳೋರಿಗೆ ಡಾಕ್ಯುಮೆಂಟ್ಸ್ ಯಾವುದು ತೊಂದರೆ ಇಲ್ಲ. ಅಂಡ್ ಟೈರ್ ವಿಷಯಕ್ಕೆ ಬಂದ್ರೆ, ಹಿಂದಿನ ಟೈರ್ ಹಾಕ್ಸಿ 2 ತಿಂಗಳಾಗಿದೆ ಅಂತ ಓನರ್ ಹೇಳ್ತಿರೋದು. ಹಿಂದಿನ ಟೈರ್ ಹಾಕ್ಸಿ 2 ತಿಂಗಳಾಗಿದೆ. ಮುಂದಿನ ಟೈರು ಶೋರೂಮ್ ಟೈರ್ಸೇ ಇದೆ. ಗಾಡಿ ಜೊತೆ ಬಂದಿರುವಂತ ಟೈರ್ಸೇ ಮುಂದಿನ ಟೈರ್ ಇರೋದು. ನಿಮಗೆ ಗಾಡಿ ಮೇಲೆ ಲೋನ್ ಗೀನ್ ಯಾವುದಿಲ್ಲ. ಗಾಡಿ ತಗೊಳ್ಳೋರಿಗೆ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಅಲ್ಲಿ ಕೂಡ ಪ್ರಾಬ್ಲಮ್ ಇಲ್ಲ. ಇದು ಮಾರಾಟಕ್ಕಿರೋದು ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ಕ್ರಾಸ್ ಅಲ್ಲಿ ಈ ಗಾಡಿ ಮಾರಾಟಕ್ಕಿದೆ. ಬಾಗಲಕೋಟೆ ಜಿಲ್ಲೆ ಬಿಳಿಗಿ ಕ್ರಾಸು. ಇದಕ್ಕೆ ಓನರ್ ಹೇಳ್ತಿರೋ ರೇಟ್ ಬಂದು ಜಸ್ಟ್ 85,000 ಹೇಳ್ತಿದ್ದಾರೆ. 23 ಮಾಡಲು ಓನರ್ ಹೇಳ್ತಿರೋ ರೇಟು 85,000. ಇದು ಕೂಡ ಫೈನಲ್ ರೇಟ್ ಏನಿರೋದಿಲ್ಲ. ನೀವು ಓನರ್ ಜೊತೆ ಡೈರೆಕ್ಟ್ ಆಗಿನೇ ಮಾತಾಡ್ಕೊಂಡ್ರೆ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಪ್ರೆಸೆಂಟ್ ಅಲ್ಲಿ ಓನರ್ ಈ ಗಾಡಿ ಹೇಳ್ತಿರೋ ರೇಟು 85,000. ಹೆಚ್ಚಿನ ಮಾಹಿತಿಗೆ ನೀವು ಡೈರೆಕ್ಟ್ ಆಗಿನೇ ಓನರ್ ಜೊತೆ ಮಾತಾಡ್ಕೊಂಡು ಖರೀದಿ ಮಾಡಿ. ನಿಮಗೆ ಈ ಬೈಕ್ ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿರುತ್ತೇನೆ. ವಿಡಿಯೋ ಕೆಳಗಡೆ ಟೈಟಲ್ ನಲ್ಲಿ ನಂಬರ್ ಇದೆ. ಡೈರೆಕ್ಟ್ ಆಗಿನೇ ಓನರ್ ಜೊತೆ ಮಾತಾಡ್ಕೊಂಡು ಖರೀದಿ ಮಾಡಿ. ಒಂದ್ ವೇಳೆ ವಿಡಿಯೋ ಕೆಳಗಡೆ ಟೈಟಲ್ ನಲ್ಲಿ ನಂಬರ್ ಏನಾದರೂ ಇಲ್ಲ ಅಂದ್ರೆ ಗಾಡಿ ಮಾರಾಟವಾಗಿರುತ್ತೆ. ಮಾರಾಟವಾದ ಮೇಲೆ ಓನರ್ ನಂಬರ್ನ ತೆಗೆದಾಕಿರ್ತೇವೆ. ನೋಡಿ, ನಿಮಗೆ ಓಕೆ ಆದರೆ ತಗೊಳ್ಳಿ, ಇಲ್ಲ ದಯವಿಟ್ಟು ತಗೊಳ್ಳೋರಿಗೆ ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನೋಡಿದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.